ಯಾ ಅದು ಅವ್ರಿಗೆ ಗೊತ್ತನ್ಸುತ್ತೆ ನಾವು ಬರ್ತೀವಿ ಅಂತ. ಗಾಯ್ಸ್, ಇದು ಮೈತ್ರಿ ನಾವು ವೆಯ್ಟ್ ಮಾಡ್ತಿದ್ವಿ, ಮೈತ್ರಿ ಇಲ್ಲ ಇಲ್ಲಿ, ಅದಕ್ಕೆ ಮಸಾಲೆ ಪುರಿ ತಿನ್ನಕ್ಕೆ ಬಂದಿದ್ದೀವಿ ನಾವೇ ಮುಂತನು. ಯಾಕೆ ಮೈತ್ರಿ ಯಾಕೆ? ಅಯ್ಯೋ ಏನು ಮಾಡ್ತೀಯಾ? ನನ್ನ ಫ್ರೆಂಡ್ಸ್ ಬಂದಾಗ ಮಾತಾಡಬೇಡ, ಇನ್ನ ಎಲ್ಲ ನಮ್ಮ ಮನೆಗೆ ಬರಲ್ಲ ನಮಗೆ ಚಿಕ್ಕ ಮಕ್ಕಳಲ್ಲ, ಚಿಕ್ಕ ಮಕ್ಕಳು ಮಲಿಕಳಿಲ್ಲ ಅಂದ್ರೆ ಜಜ್ಜಿ ಬಂದು ತಿನ್ಕೊಂಡು ಹೋಗ್ತಾರೆ. ನೀನೇ ಮಾಡಿರೋ ನಿಂಗೆ ಗೊತ್ತಿಲ್ಲ. ಇದನ್ನೆಲ್ಲ ಬಂದು ತಗೊಂಡು ಮನೆಗೆ ವೆಕೆಟ್ ಮಾಡಬೇಕು ಸಿಕ್ಕಿತ್ತು. ಎಷ್ಟು ವಾವ್ ಪಾಟಿ ಮಾಡಿ ಇಟ್ಟಿಗೆ ಅಲ್ಲಿ ಪಕ್ಕದ ಮನೆ ಒಂದು ದೊಡ್ಡ ಕಲ್ಲಿದೆ, ಅದೇ ಇಡುವ. ಅಯ್ಯೋ ಕರ್ತವೆ ದೈವಮೇ, ಏನಾಯ್ತು? ನೀನಲ್ಲ ಮಧು ಈ ಗುಂಡಿಗೆ ವೆಲ್ಕಮ್ ಟು BBA ಬಿಕಾರೀಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ನಮ್ಮಲ್ಲಿ ಡೆಕೋರೇಷನ್ ಜೊತೆ ಈ ಥರ ಫುಲ್ಲು ಪ್ರಾಡಕ್ಟ್ ಫೋಟೋಗ್ರಫಿ ಮಾಡೋಕ್ಕೆ ಫೋಟೋಗ್ರಾಫರ್ನು ಕಳಿಸ್ಕೊಡ್ತೀವಿ. ನೋಡಿ ಯಾವ ಥರ ನಮ್ಮ ಡೆಕೋರೇಷನ್ನ ಹೈಲೈಟ್ ಮಾಡಿ ತೆಗಿತಾ ಇದ್ದಾರೆ ಅಂತ. ಮತ್ತು ಇವರೇ ಡಾನ್ಸರ್ ಮತ್ತು ಪೋಸ್ ಹೇಳ್ಕೊಡೋರಾಗೂ ಡಬಲ್ ಆಗ್ತಾರೆ. ಸೊ ಇವರು ಹೆಸರು ಶಾಯ್ಮಾ ಅಂತ, ಇವರು ಸಕಲೇಶ್ಪುರಿಂದ ಬಂದಿರೋದು. ಸೊ ಇವರು ಡಾನ್ಸರ್ ಕೂಡ ಹೌದು, ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಆಮೇಲೆ ಹಿಂದೆಗಡೆ ಕ್ಯಾಮ್ರಾಮನ್ ಆಗೂ ವರ್ಕ್ ಮಾಡ್ತಾರೆ. ಸೊ ಅದಕ್ಕೇ ಆಲ್ ಇನ್ ಒನ್ ಪ್ಯಾಕೇಜ್ ಇರುತ್ತೆ BBA ಬಿಕಾರೀಸ್ ಕಡೆಯಿಂದ. ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಶಾಯ್ಮನ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಏನೂ ಮಾಡೋಕ್ಕಾಗಲ್ಲ, ಜನ ಬೆಳೀತಿದ್ದಾರೆ ಅಂತ ಹೇಳಿದ್ರೆ ಇದೇ ಥರ ಬ್ಯಾಡ್ ರಿವ್ಯೂಸ್ ಎಲ್ಲ ಕೊಡೋಕ್ಕೆ ನಮ್ಮ ಒಳಗಡೆನೇ ಇರ್ತಾರೆ. ಅದೇ ಥರ ನಮ್ಮ ಟೀಮ್ ಮ್ಯಾನೇಜರ್ ಶಾಯ್ಮಾ ಅವರು ಇದನ್ನೆಲ್ಲ ಲೋಕಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಲ್ಲ ತೋರಿಸ್ತಾ ಇದ್ದಾರೆ. ದಿಸ್ ಇಸ್ ವೆರಿ ಬ್ಯಾಡ್. ನಾವು ಇರೋದ್ರಲ್ಲಿ ಫುಲ್ಲು ಎಲ್ಲ ಜುಗಾಡ್ ಮಾಡಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಹಂಗೆ ಮಧ್ಯದಲ್ಲಿ ನಮ್ಮ ಅಜ್ಜಿನ ಬೇರೆ ತೋರಿಸ್ಬಿಟ್ಟಿದ್ದಾರೆ. ಸೊ ನೋಡಿ, ಈ ಥರ ಇದೆ ನಮ್ಮ ಡೆಕೋರೇಷನ್. ಒಂದು ಮಟ್ಟಿಗೆ ಚೆನ್ನಾಗೇ ಬಂತು. ಮಳೆ ಬರುತ್ತೆ ಅಂತ ಎಲ್ಲ ಫುಲ್ಲು ಭಯಪಟ್ಕೊಂಡು ಮಾಡಿರೋ ಡೆಕೋರೇಷನು. ನನ್ನ ಸ್ಕ್ರೀನು ಓದ್ಲಾಯಿತು. ನಮ್ಮ ಸಪ್ತಮಿ ಅಕ್ಕ ನೋಡಿ, ಅವ್ರ ಫೇರಿ ಲೈಟ್ಸ್ ಜೊತೆಗೆ ಹಾಗೆ ಶಾಕ್ ಹೊಡೆದ್ರೆ ಇವಾಗ ಕರೆಂಟ್ ಹೊಡೆದಿರೋ ಕಾಗಿ ಥರ ಆಗೋಯ್ತಾರೆ. ಆದ್ರೂ ಹಾಕ್ಕೊಂಡು ಫುಲ್ಲು ಜಮ್ ಅಂತವ್ರೆ.
ಇದೇ ರೀತಿ ಫುಲ್ಲು ಡೆಕೋರೇಷನ್ ನಡೀತು. ಡೆಕೋರೇಷನ್ ಮಧ್ಯದಲ್ಲಿ ನಮಗೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ ಇದು ಸಲ್ಮಾನ್ ಬಾಯ್ದು ತಂಗಿ ಶಾಯ್ಮಾ ಬೆಹನ್ನು ಕೂಡ ಬಂದಿದ್ದರು. ಮತ್ತು ಅವ್ರ ಡಾನ್ಸ್ ನೋಡಿ ನಮಗೆಲ್ಲ ಖುಷಿ ಆಯಿತು. ಅದಕ್ಕೆ ನಾವು ನೋಡೋಕ್ಕೆ ಹೋಗಲಿಲ್ಲ, ಹಿಂದೆಗಡೆನೇ ಇದ್ವಿ ಸ್ಕ್ರೀನಿಂದೆ. ಅವರು ಡಾನ್ಸು ಮತ್ತು ಅವರು ಏನೋ ಪಾಲಿನೇಷನ್ ಏನೋ ಮಾಡ್ತಾಯಿದ್ದಾರೆ 2 ಟ್ಯೂಲಿಪ್ಸ್ ಜೊತೆ. ಸೊ ಅವ್ರ ಎಂಟರ್ಟೈನ್ಮೆಂಟ್ ಲೆವೆಲೇ ಡಿಫ್ರೆಂಟ್ ಬಿಡಿ, ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಇವಾಗ ಡೆಕೋರೇಷನ್ ಎಲ್ಲ ಮುಗಿಸಿ ಟೆಂಟ್ ಹಾಕೋತಾ ಇದ್ದೀವಿ. ಟೆಂಟ್ ಹಾಕೊಂಡು ಇಲ್ಲೇ ಸಾತೋಗೋಣ ಅಂತ. ನಾನಂತೂ ದೇವ್ರಿದ್ದಾನೆ ಅಂತ ನಂಬಿರಲಿಲ್ಲ, ಆದರೆ ಇವತ್ತಿನ ದಿವಸ ಮಾತ್ರ ದೇವರು ಯಾವ ರೇಂಜ್ಗೆ ನನ್ನ ನಂಬಿಸಿದ್ದಾನೆ ಅಂತ ಅಂದರೆ ನಮ್ಮ ಮೈತ್ರಿ ಅಕ್ಕನ್ನ ಕಳಿಸಿದ್ದಾನೆ. ಇದು ಬಿಗ್ಗೆಸ್ಟ್ ಸರ್ಪ್ರೈಸ್ ಆಫ್ ಮೈ ಹೋಲ್ ಲೈಫ್. ಎಲ್ಲರಿಗೂ ಫುಲ್ ಖುಷಿಯಾಗಿತ್ತು, ನಮ್ಮ ಮೈತ್ರಿನೂ ಖುಷಿಯಾಗಿದ್ರು, ನಾನು ಖುಷಿಯಾಗಿದ್ದರೆ ಎಲ್ಲರಿಗೂ ತಲೆ ಕೆಟ್ಟೋಗ್ಬಿಡ್ತು ಮೈತ್ರಿ ಬಂದಿರೋದಕ್ಕೆ. ಸೊ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ಹಿಯರ್ ಗೈಸ್. ಇಲ್ಲಿ ಬಂದಲ್ಲೇ ಸಾಕು ಬಿಡು. ಅಯ್ಯೋ ದೇವ್ರ, ಅಲ್ಬಿಡ, ಸುಮ್ಮನೆ ಇರು. ಇಷ್ಟೊಂದು ಕಾಡಿಸ್ಕೊಂಡು ಬಂದೆ, ಸಾರಿ. ಏನಾಗಲ್ಲ ಇರಮ್ಮ. ಏನು ಹಾಗೆ ನಮ್ಮ ಗ್ರೂಪಲ್ಲಿ ಒಂದಷ್ಟು ಜನದ್ದು ಮದುವೆ ಆಗಬೇಕಿತ್ತು. ಸೊ ಅದಕ್ಕೋಸ್ಕರ ಯಜ್ಞಕುಂಡದಲ್ಲಿ ಬಾನ್ಫೈರ್ನ ಸೃಷ್ಟಿ ಮಾಡಿದ್ವಿ. ಜುಗಾಡ್ ಮಾಡಬೇಕಲ್ಲ, ಅದಕ್ಕೆ ಯಜ್ಞಕುಂಡದಲ್ಲಿ ಫೈರ್ ಆನ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಇಬ್ಬರು ಮದುವೆ ಆಗಿಬಿಟ್ಟಿದ್ರು. ಅವ್ರ ಹೆಸರು ನನಗೆ ನೆನಪೇ ಆಗ್ತಾಯಿಲ್ಲ. ಯಾವುದೋ ಒಂದು ಕ್ಯಾಂಡಿಡೇಟು ಶಾಯ್ಮಾ ಅಂತ ಮಾತ್ರ ನೆನಪಾಗ್ತಾಯಿದೆ, ಇನ್ನೊಂದು ಕ್ಯಾಂಡಿಡೇಟ್ ಹೆಸರು ನೆನಪಾಗ್ತಾಯಿಲ್ಲ. ಸೊ ಹಂಗೆ ಲೂಸ್ ನನ್ನ ಮಕ್ಕಳ ಥರ ಫುಲ್ಲು ಬಾನ್ಫೈರು ಯಜ್ಞಕುಂಡದಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಮಾತಾಡಿಕೊಂಡು ನಮ್ಮ ಮೈತ್ರಿ ಬಂದಿರೋ ಖುಷಿಗೆ ಎಲ್ಲನೂ ತಗೊಬಂದು ಇನ್ನೇನು ಬ್ಯಾಟಿಂಗ್ ಶುರು ಮಾಡೋಣ ಅಂತ ಕಾಯ್ತಾಯಿದ್ದೀವಿ. ಇಲ್ಲಿ ನಮ್ಮ ಮಧು ಅಕ್ಕ ಅವರು ಡೀಸೆಲ್ ಹಾಕಿ ಫೈರ್ನ ಚಲಾವಣೆ ಮಾಡ್ತಾಯಿದ್ದಾರೆ. ಬಿರಿಯಾನಿ ತಟ್ಟೆ ಲೋಟ ಬಾಯಿ. ಫೇರ್ವೆಲ್ ಗಾಯ್ಸ್. ನಮಗೋಸ್ಕರ ಫೇರ್ವೆಲ್ ಕೊಡ್ತೇವೆ. ಥ್ಯಾಂಕ್ ಯು ಚಿನ್ನ. ಕೊಡ್ರು ಇಲ್ಲಿ. ಏ ಶಾಯ್ಮಾ, ಗಾಯ್ಸ್ ಮಳೆ ಬರಲ್ಲ. ಅಲ್ಲಿ ನೋಡು, ಅಲ್ಲ ನಾನು ಎಕ್ಸಾಮಲ್ಲಿ ಪಾಸ್ ಆದ್ರೂ ಇಷ್ಟೊಂದು ಖುಷಿ ಪಡ್ತೀನೋ ಪಡಲ್ವೋ, ಆದರೆ ಮಳೆ ಬರಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಅಷ್ಟು ಖುಷಿ ಪಡ್ತಿದ್ದೀವಿ. ನೋಡಿ ಫುಲ್ ಖುಷಿ ಪಡ್ಕೊಂಡಿದ್ದೀನಿ. ಸೊ ಇವತ್ತಿಗೆ ಇಷ್ಟ. ನೆಕ್ಸ್ಟ್ ಬ್ಲಾಗಲ್ಲಿ ಏನಾಯಿತು ಅಂತ ಕಂಟಿನ್ಯೂ ಮಾಡ್ತೀವಿ.